ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಾನು ಇವತ್ತು ರಾಮತೀರ್ಥಕ್ಕೆ ಹೊಂಟೇನಿ. ಕನ್ನಂಬಡಿ ಬಸ್ ಹಿಡ್ಕೊಂಡು ಹೊಂಟೇನಿ ನೋಡ್ರಿ. ಮುಂಜಾನೆ 8 ಗಂಟೆ ಬಂದಿದ್ದು, 8:15 ಬಸ್ ಇತ್ತು. ಆ ಬಸ್ ಹತ್ಕೊಂಡು ನಾನು ನಮ್ಮ ಹಿರಿ ಎಲ್ಲ ಹೋದು. ಅಲ್ಲಿ ಒಳಗೆ ವಿಡಿಯೋ ಮಾಡು ಇಲ್ಲ ಅಂತಾಯಿದ್ರು. ನಾ ದರ್ಶನ ತೊಗೊಂಡು ಕೂತ ನಂತರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ ಇಷ್ಟ. ಅಲ್ಲೆಲ್ಲ ಪೊಲೀಸರದಿದ್ದರು, ಪೂಜೆ ನಡೆದಿತ್ತು. ಹಾಗಾಗಿ ನಾ ದರ್ಶನ ತೊಗೊಂಡು ಕೂತೀನಿ ಇಲ್ಲಿ. ಆವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ. ಅಲ್ಲೇ ಮತ್ತೊಂದು ಪಕ್ಕಕ್ಕೆ ಮತ್ತೊಂದು ಲಿಂಗದ ದೇವಸ್ಥಾನ ಐತಿ. ಅಲ್ಲಿ ಇಷ್ಟ ನಮಸ್ಕಾರ ಮಾಡಿದ್ವು. ಅಲ್ಲಿ ಯಾರೆಲ್ಲ ಇದ್ದರು ಅಲ್ಲೇ ಸ್ವಲ್ಪ ವಿಡಿಯೋದು ಮಾಡ್ಕೊಂಡು ಫೋಟೋ ತಗೊಂಡು ಬನ್ನಿ. ಮಹಾಶಿವರಾತ್ರಿ ಒಂದು ನಮ್ಮ ಜೀವನದ ಒಂದು ವರ್ಷದ ಒಂದು ದಿವಸ ಉಪವಾಸಿದ್ದ ಇರಬೇಕಾಗ್ತೈತೆ. ಅದನ್ನು ನಾವು ನಿರಂತರ ಉಪವಾಸ ಮಾಡೋಂಗಿಲ್ಲ. ಪ್ರಾಳದು ತಿಂದು ಶಾಬು ಚೂಡ ತಿಂದು ಉಪವಾಸ ಮಾಡ್ತು. ಇದೆಲ್ಲ ದೇವ್ರ ದರ್ಶನ ತೊಗೊಂಡು ಇಲ್ಲೊಂದು ರೌಂಡ್ ಹಾಕಿದ್ದು. ಈ ಗುಡಿ ಭಾರಿ ದೇವಸ್ಥಾನ ಐತಿದ. ಇದೆಲ್ಲ ಕಲ್ಲೇ ಕಟ್ಟಿದ್ದ ಒಂದು ದೇವಸ್ಥಾನ. ಕಲ್ಲ ಗುಡ್ಡ ಕೆತ್ತಿ ಕಟ್ಟ್ಯಾರ ಅಂತ ಹೇಳ್ತಾರೆ. ಮಸ್ತ್ ಫೇಮಸ್ ಐತಿ. ಊರು ಮಾತ್ರ ಸಾಂದ್ ಕರೆ ದೇವಸ್ಥಾನ ದೊಡ್ಡದೈತಿ. ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಇಲ್ಲಿ ಜಾತ್ರೆ ಆಗ್ತೈತಿ. ಎಲ್ಲ ನಾವು ದೇವ್ರ ದರ್ಶನ ತೊಗೊಂಡು ಇಲ್ಲಿ ಹೊರಗೆ ಪಲ್ಲಕ್ಕಿ ಒಳಗೆ ದೇವರ ಎಬ್ಸಿದ್ರು. ಅಲ್ಲೇ ದರ್ಶನ ತೊಗೊಂಡು ಆಮೇಲೆ ಎಲ್ಲ ಕಡೆ ದೇವ್ರ ದರ್ಶನ ತೊಗೊಂಡ ನಂತರ ಇಲ್ಲಿ ಮುಂದೆ ಎದುರುಗಡೆ ದೇವಸ್ಥಾನ ಎದುರುಗಡೆ ಅಲ್ಲೊಂದು ಹನುಮಪ್ಪನ ಗುಡಿ ಐತಿ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಾ ಮುಂಜಾನೆ ಜಲ್ದಿ ಬಂದಿದ್ದರಿಂದ ಅಷ್ಟೊಂದು ನಂಬರ್ ಇದ್ದಿರಲಿಲ್ಲ. 10-10ವರೆಗೆ ಅದು ಭಾಳ ನಂಬರ್. ಹೋಸಲಿ ಬಂದಾಗ ಭಾಳ ಕ್ಯೂ ಇತ್ತು. ಒಂದು ತಾಸು ನಂಬರ್ ಹಚ್ಚಿದ್ದು. ಆ ಸಲ ಏನಿಲ್ಲ, ಲಘು ಬರ್ಬೇಕಂತ ಹೇಳಿ 8 ಗಂಟೆಗೆ ಮನೆಯಿಂದ ಬಂದಿದ್ದು. ಇಲ್ಲಿ ಹನುಮಪ್ಪಂದ ಗುಡಿ ಐತಿ. ಅಲ್ಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡಿದೆಲ್ಲ. ಬಂದಂಗೆಲ್ಲ ದರ್ಶನ ತೊಗೊಂಡು ಹೊಂಟಿದ್ರು. ಇಲ್ಲಿ ಮುಂದೆ ಎದುರುಗಡೆ ಅಷ್ಟು ಕಾರುಗಳು ಬಸ್ ಬಂದಿರ್ತಾವೆ ರೀ. ಅಷ್ಟು ನಿಲ್ಲಕ್ಕೆ ಜಾಗ ಇರೋಂಗಿಲ್ಲ. ಅಷ್ಟೊಂದು ರಶ್ ಆಗಿಬಿಡ್ತೈತಿ. ನನಗೆ ಹೋದ ವರ್ಷ ಆಗಿರ್ತೈತೆ ಅನುಭವ. ಅದಕ್ಕೆ ಬನ್ನಿ. ಮುಂದೆ ಇಲ್ಲೇ ಹಿಂದುಗಡೆ ದೇವಸ್ಥಾನ ಹಿಂದುಗಡೆ ಇಲ್ಲೆಲ್ಲ ಅನ್ನಪ್ರಸಾದ ಇಟ್ಟಿದ್ರು. ಇನ್ನು ನೋಡಿಲ್ಲ ಭಕ್ತರೆಲ್ಲ ಪ್ರಸಾದ ಇಟ್ಟಿರ್ತಾರೆ. ದಾಸೋಹ ಇಟ್ಟಿರ್ತಾರೆ. ಅವತ್ತು ಸಾಬುದಾನ, ಆಮೇಲೆ ಶಾಬು ಚೂಡ, ಖಜೂರಿ, ಚಹಾ ಎಲ್ಲ ಇಟ್ಟಿದ್ರು. ನಾವು ಸ್ವಲ್ಪ ಎಲ್ಲ ಪ್ರಸಾದ ತೊಗೋಬೇಕಂತೇಳಿ ಇಲ್ಲೇ ಪಕ್ಕಕ್ಕೊಂದು ದೇವಸ್ಥಾನ ಐತಿ. ಅಲ್ಲಿಟ್ಟು ಲಕ್ಷ್ಮೀ ದೇವರ ದೇವಸ್ಥಾನ ಐತಿ. ನಮಸ್ಕಾರ ಮಾಡಿ ಮುಂದೆ ನಾವು ಈಗ ಪ್ರಸಾದ ತೊಗೋಬೇಕಂತೇಳಿ ಬಂದೆ ನೋಡ್ರಿ. ನಾವು ಹೆಣ್ಮಕ್ಳು ಅಂದ್ಮೇಲೆ ಸ್ವಲ್ಪ ಫೋಟೋ ತೊಗೊಳ್ದಿರೋದು ನಮ್ದು. ಎಲ್ಲರೂ ಸ್ವಲ್ಪ ಎಲ್ಲರೂ ನಿಂತಿತ್ತು. ಇಲ್ಲಿ ಗುಡ್ಡ ಟೈಪ್ ಐತಲ್ಲ, ಕಲ್ಲು ಬಂಡೆಗಳ ಟೈಪ, ಅಲ್ಲೆಲ್ಲ ಮೇಲೆ ಏರಿರಿ. ನಾವು ಸ್ವಲ್ಪ ಫೋಟೋ ತೊಗೊಂಡು ಎಷ್ಟಾದರೂ ನಮಗೆ ಬಿಡೋಕ್ಕಾಗಿಲ್ಲ. ಜನ ಅಷ್ಟೊಂದು ತೊಗೊಳತ್ತಿರು. ಕೂತ ಜನ ಜಾತ್ರೆ ಅಲ್ಲಿ ನೋಡಿರಿ. ಅದೇ ಹೋಗಿ ಜನನೂ ಅಷ್ಟೊಂದು ಫೋಟೋ ತೊಗೊಳ್ತಾರೆ. ಎಲ್ಲ ವೈಟ್ ಸಿನಿಮಾ ಬಂದರು. ಆಮೇಲೆ ನಾವು ಪ್ರಸಾದ ತೊಗೊಂಡು ನಮ್ಮ ಅನಿತಾ, ನನ್ನ ಮಗಳು ವೀಣಾ, ಆಮೇಲೆ ನಮ್ಮ ರೂಪ ಎಲ್ಲರೂ ಕೂಡಿ ಹೋಗಿದ್ದು. ಇಲ್ಲಿ ಪ್ರಸಾದ ತೊಗೊಳ್ತಿದ್ದು. ಎರಡು ಸೈಡ್ ಆಚೆ ಹಿಂದುಗಡೆ ಸೈಡ್ನು ಪ್ರಸಾದ ಕೊಡತ್ತಿದ್ರು. ನಾವಿಲ್ಲಿ ಈ ನಂಬರ್ ಹಚ್ಚಿ ತೊಗೊಂಡು. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ನಾನು ವಿಡಿಯೋ ಭಾಳ ಲೇಟ್ ಮಾಡಿ ಬರ್ತಾಯಿದ್ದೀನಿ. ಬಾಯ್ ಫ್ರೆಂಡ್.